ಏನು ಸಿದ್ದರಾಮಯ್ಯನವರ ಒಂದು ಅವ್ರ ಮೇಲೆ ಒಂದು ವಿಶ್ವಾಸ ಇತ್ತು, ಅವರು ಅಹಿಂದ ನಾಯಕ ಅಂತಂದು. ಕಳೆದ 2023ರಿಂದ 24 ಲೋಕಸಭಾ ಚುನಾವಣೆಯಿಂದ ಈ ಕ್ಷೇತ್ರದಲ್ಲಿ ಆಗಿರುವಂಥ ಅನ್ಯಾಯಗಳು. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಕಾವು ದಿನದಿಂದ ದಿನಕ್ಕೆ ಜೋರಾಗ್ತಾನೆ ಇದೆ. ಆ ಕ್ಷೇತ್ರದಲ್ಲಿ ಹೆಚ್ಚು ಸದ್ದು ಮಾಡ್ತಿರೋರು ಅಹಿಂದ ನಾಯಕ ವಿನಯ್ ಕುಮಾರ್ ಕಾಂಗ್ರೆಸ್ ವಿರುದ್ಧ ತೊಡೆ ತಟ್ಟಿ ಈಗಾಗಲೇ ಅವರು ಹಳ್ಳಿಗಳಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಹೇಗಾದರೂ ಮಾಡಿ ಶ್ರೀನಿವಾಸ ದಾಸಕರಿಯಪ್ಪ ಅವ್ರನ್ನ ಗೆಲ್ಲಿಸಲೇಬೇಕು ಅಂತೇಳಿ ಟೊಂಕ ಕಟ್ಟಿ ನಿಂತಿದ್ದಾರೆ. ಅವರಿಗೆ ಇಲ್ಲಿ BJP ಅನ್ನೋದಕ್ಕಿಂತ ಶ್ರೀನಿವಾಸ ದಾಸಕರಿಯಪ್ಪ ಗೆಲ್ಲಬೇಕು ಅನ್ನೋದು ಅವರ ಇಚ್ಛೆ. ಯಾಕಂದರೆ ಶ್ರೀನಿವಾಸ ದಾಸಕರಿಯಪ್ಪ ಹಿಂದುಳಿದ ಸಮುದಾಯಕ್ಕೆ ST ಸಮುದಾಯಕ್ಕೆ ಸೇರಿದಂಥವರು ಮತ್ತು ಶ್ರೀನಿವಾಸ್ ಅವರು ವಿನಯ್ ಕುಮಾರ್ ಅವರ ಆಪ್ತ ಸ್ನೇಹಿತ. ಈ ಎಲ್ಲ ಕಾರಣಗಳಿಂದ ಶ್ರೀನಿವಾಸ ದಾಸಕರಿಯಪ್ಪ ಅವ್ರನ್ನ ಗೆಲ್ಲಿಸಬೇಕು ಅಂತೇಳಿ ವಿನಯ್ ಕುಮಾರ್ ಹಗಲಿರುಳು ಶ್ರಮಿಸ್ತಾ ಇದ್ದಾರೆ. ಇಂತಹ ಟೈಮ್ನಲ್ಲಿ ಒಂದು ವಿಡಿಯೋವನ್ನು ಬಿಡುಗಡೆ ಮಾಡಿದ್ದಾರೆ. ಆ ವಿಡಿಯೋ ಈಗ ಸಖತ್ತು ವೈರಲ್ ಆಗ್ತಾ ಇದೆ. ಆ ವಿಡಿಯೋ ಒಂದು ರೀತಿ ಅದು ಸಿದ್ದರಾಮಯ್ಯನವ್ರಿಗೆ ಅವರು ಆಗ್ತಿರುವಂತಹ ಚಾಲೆಂಜ್ ಅಂತಲೇ ಹೇಳಬಹುದು, ಅಥವಾ ಸಿದ್ದರಾಮಯ್ಯನವ್ರಿಗೆ ನೀಡ್ತಿರುವಂತಹ ಒಂದು ಎಚ್ಚರಿಕೆ ಅಂತಲೂ ಮಾತುಗಳು ಕೇಳಿ ಬರ್ತಿರೋದು. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ಹಿನ್ನಡೆ ಆಗುತ್ತೆ ಅಂತೇಳಿ 5-6 ಕಾರಣಗಳನ್ನು ಹೇಳಿದ್ದಾರೆ. ಅದರಲ್ಲಿ ಅವರು ಹೇಳಿದಂತಹ 2 ಕಾರಣಗಳು ಬಹಳನೇ ಗಮನ ಸೆಳೀತಾ ಇರೋದು. ಅಹಿಂದ ವರ್ಗ ತಮ್ಮ ಮುಂದಿನ ಭವಿಷ್ಯದ ನಾಯಕನನ್ನು ಹುಡುಕಿಕೊಳ್ತಾ ಇದೆಯಾ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಹುಟ್ಟು ಆಗ್ತಾ ಇದೆ. ಅಹಿಂದ ನಾಯಕ ಅಂದರೆ ತಟ್ಟಂತ ಕಣ್ಮುಂದೆ ಬರೋದು ಸಿದ್ದರಾಮಯ್ಯನವರು. ಆದರೆ ಅವರಿಗೆ ಪೈಪೋಟಿಯಾಗಿ ಈಗ ವಿನಯ್ ಕುಮಾರ್ ಅವರು ನಿಲ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಅಹಿಂದ ನಾಯಕರಾಗಿ ಉಳಿದಿಲ್ಲ ಅಂತ ಏನಾದರೂ ವಿನಯ್ ಕುಮಾರ್ ಒಂದು ಮಾತನ್ನು ಹೇಳಿಬಿಟ್ರೆ ಅದಕ್ಕೆ ಕೆಲವರು ಕಮೆಂಟ್ ಕೂಡ ಮಾಡ್ತಾರೆ. ಸಿದ್ದರಾಮಯ್ಯನವರ ಲೆವೆಲ್ಗೆ ನೀವೆಲ್ಲರೂ ಹೋಗ್ತೀರಾ, ಹಾಗೆ ರಾಜಕೀಯ ಅನುಭವದಷ್ಟು ನಿಮಗೆ ವಯಸ್ಸಾಗಿಲ್ಲ, ಅವ್ರ ವಿರುದ್ಧ ಆ ರೀತಿಯೆಲ್ಲ ಮಾತಾಡಬೇಡಿ ಅಂತ ಕೆಲವರು ಕಮೆಂಟ್ ಮಾಡಿದ್ರೆ ಅದಕ್ಕೆ ರಿಪ್ಲೈ ಕೂಡ ಮಾಡಿರ್ತಾರೆ ಕೆಲವರು. ಎಷ್ಟು ದಿನ ಒಬ್ಬರ ಹೆಸರು ಹೇಳ್ಕಡೆ ತಿರುಗಾಡ್ತೀರಾ, ಹೊಸ ನಾಯಕರು ಹುಟ್ಕೋಬೇಕು. ವಿನಯ್ ಕುಮಾರ್ಗೆ ಅಹಿಂದ ನಾಯಕರಾಗಿ ಹೊರಹೊಮ್ಮುವಂತಹ ಎಲ್ಲ ಲಕ್ಷಣ ಇದೆ. ಅಂತಹ ನಾಯಕನನ್ನು ಬೆಳೆಸ್ರಿ, ಯುವಕನನ್ನು ಬೆಳೆಸ್ರಿ ಅಂತೇಳಿ ಸಾಮಾನ್ಯ ಜನ ಯಾರು ವಿನಯ್ ಕುಮಾರ್ ವಿರುದ್ಧ ಕಮೆಂಟ್ ಮಾಡಿರ್ತಾರೋ ಅವರಿಗೆ ತಿರುಗೇಟನ್ನು ಕೊಡ್ತಾ ಇದ್ದಾರೆ. ಮತ್ತು ದಾವಣಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ವಿನಯ್ ಕುಮಾರ್ ಪ್ರಚಾರ ಕಾರ್ಯಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಹಲವು ಹಳ್ಳಿಗಳಲ್ಲಿ ವಿನಯ್ ಕುಮಾರ್ಗೆ ಅಲ್ಲಿನ ಜನನೇ ಸ್ವಇಚ್ಛೆಯಿಂದ ಹೇಳ್ತಾ ಇದ್ದಾರಂತೆ, ನೀವು ನಮ್ಮ ಭವಿಷ್ಯದ ಅಹಿಂದ ನಾಯಕ ಆಗಬೇಕು. ಸಿದ್ದರಾಮಯ್ಯನವರು ಇನ್ನೊಂದು 2-3 ವರ್ಷ ಇರಬಹುದಷ್ಟೇ ರಾಜಕೀಯದಲ್ಲಿ, ಆಮೇಲೆ ನಿಮ್ಮಂಥ ಯುವಕರೇ ಬರಬೇಕು. ಅಹಿಂದ ವರ್ಗ ಅಂತ ಹೇಳ್ತಾರೆ. ಆದರೆ ಎಸ್ಪೆಷಲಿ ಕುರುಬ ಸಮುದಾಯದವ್ರಿಗೆ ಅವ್ರು ಏನೂ ಮಾಡ್ತಾ ಇಲ್ಲ. ಕುರುಬ ಸಮುದಾಯದ ಎಲ್ಲ ಓಟು ಅವರಿಗೆ ಬೀಳ್ತಾ ಇದೆ ಕಳೆದ 20 ವರ್ಷಗಳಿಂದ. ಸಿದ್ದರಾಮಯ್ಯ ಬೆಳೀಲಿ ರಾಜಕೀಯವಾಗಿ ಅಂತೇಳಿ ಕುರುಬರೆಲ್ಲ ಸಿದ್ದರಾಮಯ್ಯನವರಿಗೆ ಓಟ್ ಹಾಕ್ತಾ ಬರ್ತಾ ಇದ್ದಾರೆ. ಆದರೆ ಅವರು ಕುರುಬರನ್ನ ಬಹಳನೇ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಅದಕ್ಕೆ ನಮಗೆ ಬೇಜಾರಾಗಿದೆ. ನಮಗೆ ಹೊಸ ನಾಯಕ ಬೇಕು. ಆ ನಾಯಕತ್ವದ ಗುಣ ನಿಮ್ಮಲ್ಲಿದೆ. ನಿಮ್ಮಂತಹ ಒಬ್ಬ ನಾಯಕ ಬೇಕು. ನಾವು ನಿಮ್ಮ ಬಳಿಗೆ ಬರಬೇಕಾಗತ್ತೆ. ಮುಂದೆ ಅಹಿಂದ ವರ್ಗಕ್ಕೆ ಏನಾದರೂ ತೊಂದರೆ ಆದರೆ ನಾವು ನಿಮ್ಮ ಬಳಿಗೆ ಬರಬೇಕು. ಸಿದ್ದರಾಮಯ್ಯನವ್ರ ಬಳಿ ಹೋಗೋದಕ್ಕಾಗಲ್ಲ. ಹೀಗಾಗಿ ನಿಮ್ಮಂಥವ್ರು ಬೆಳಿಬೇಕು. ನಿಮ್ಮಂತಹ ಅಹಿಂದ ವರ್ಗದ ಯುವಕರು ಸಾಕಷ್ಟು ಸಂಖ್ಯೆಯಲ್ಲಿ ಬೆಳಿಬೇಕು. ಅದಕ್ಕೆ ನೀವೇ ನಾಯಕತ್ವವನ್ನು ವಹಿಸ್ಕೊಳ್ಬೇಕು ಅಂತೇಳಿ ಹಲವು ಹಳ್ಳಿಗಳಲ್ಲಿ ವಿನಯ್ ಕುಮಾರ್ ಅವರಿಗೆ ಅಲ್ಲಿನ ಜನನೇ ಹೇಳ್ತಾ ಇದ್ದಾರಂತೆ. ನನಗೆ ಹಳ್ಳಿಗಳಿಗೆ ಹೋದಾಗ ಅಲ್ಲಿನ ಜನ ಹೇಳ್ತಾ ಇದ್ದಾರೆ, ನೀವು ಭವಿಷ್ಯದ ಅಹಿಂದ ನಾಯಕ ಆಗಬೇಕು. ಅಹಿಂದ ವರ್ಗಗಳಿಗೆ ಅನ್ಯಾಯ ಆದರೆ ನೀವು ಅದನ್ನು ಸರಿದೂಗಿಸ್ಬೇಕು, ಅನ್ಯಾಯನ ಸರಿಪಡಿಸ್ಬೇಕು. ನಾವೆಲ್ಲ ನಿಮ್ಮ ಹತ್ರಕ್ಕೆ ಬರ್ತೀವಿ ನಮ್ಮ ಕಷ್ಟ ಹೇಳ್ಕೊಳ್ಳೋದಕ್ಕೆ. ನೀವು ನಾಯಕರಾಗಿ ಹೊರಹೊಮ್ಮಬೇಕು ಅಂತೇಳಿ ಜನ ನನಗೆ ಕೇಳ್ಕೊತಾ ಇದ್ದಾರೆ. ಆ ಜನಗಳ ವಿಶ್ವಾಸಕ್ಕೆ ನಾನು ಚಿರಋಣಿ. ಅವರ ವಿಶ್ವಾಸವನ್ನು ಉಳಿಸ್ಕೊತೀನಿ ಅನ್ನೋ ಒಂದು ಮಾತನ್ನು ಕೂಡ ವಿನಯ್ ಕುಮಾರ್ ಅವರು ಹೇಳ್ತಾ ಇದ್ದಾರೆ. ಆ ಕ್ಷೇತ್ರದಲ್ಲಿ 80% ಅಂದರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ 80%ನಷ್ಟು ಅಹಿಂದ ವರ್ಗದವರಿದ್ದಾರೆ. ಆದರೆ ಅಹಿಂದ ವರ್ಗಗಳಿಗೆ ಏನು ಪ್ರಯೋಜನ ಆಗ್ತಾ ಇಲ್ಲ. ಯಾವುದೋ ಒಂದು ಸಣ್ಣ ಪುಟ್ಟ ಸ್ಥಾನಮಾನಗಳನ್ನು ಕೊಟ್ಟು ನಾವು ದೊಡ್ಡದೇನೋ ಕೊಟ್ಬಿಟ್ಟಿದ್ದೀವಿ ನಿಮಗೆ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ. ಇದೆಲ್ಲ ಜನಗಳಿಗೆ ಅರ್ಥ ಆಗಿದೆ. ಸಾಕು ಹೋಗಿದೆ, ರೋಸ್ ಹೋಗ್ಬಿಟ್ಟಿದ್ದಾರೆ. ದಾವಣಗೆರೆಯಲ್ಲಿ ಅಹಿಂದ ನಾಯಕರೇ ಇಲ್ಲ, ಅಹಿಂದ ನಾಯಕರೆಲ್ಲರೂ ಸೇಲ್ ಆಗಿಬಿಟ್ಟಿದ್ದಾರೆ. ನಿಮ್ಮಂತಹ ಒಬ್ಬ ಗಟ್ಟಿ ಧ್ವನಿ ಇರುವಂತಹ ಅಹಿಂದ ನಾಯಕರು ನಮಗೆ ಬೇಕು ಅಂತ ಜನನೇ ಕೇಳ್ತಾ ಇದ್ದಾರೆ. ಹೀಗಾಗಿ ಈ ಚುನಾವಣೆ ಖಂಡಿತ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆ ಉಂಟು ಮಾಡುತ್ತೆ. ಸಿದ್ದರಾಮಯ್ಯನವ್ರಿಗೂ ಹಿನ್ನಡೆ ಉಂಟು ಮಾಡುತ್ತೆ. ನೋಡ್ತೀರಿ ಅಲ್ಲಿ ಶ್ರೀನಿವಾಸ ದಾಸಕರಿಯಪ್ಪ ಅವರು ಗೆಲ್ತಾರೆ ಅಂತೇಳಿ ಮತ್ತೊಮ್ಮೆ GB ವಿನಯ್ ಕುಮಾರ್ ಅತಿಯಾದ ಆತ್ಮವಿಶ್ವಾಸದಲ್ಲಿ ಮಾತುಗಳನ್ನು ಆಡ್ತಾ ಇದ್ದಾರೆ. GB ವಿನಯ್ ಕುಮಾರ್ ಅವರ ಮಾತನ್ನು ಕೇಳಿದಾಗ ರಾಜಕೀಯ ವಲಯದಲ್ಲೂ ಕೂಡ ಚರ್ಚೆ ಆಗ್ತಾಯಿದೆ. ಯಾಕಂದರೆ ವಿನಯ್ ಕುಮಾರ್ ಅವರು ಏನೇ ಮಾತನಾಡಿದ್ರು ಅಹಿಂದ ವರ್ಗಗಳಲ್ಲಿ ಒಂದು ರೀತಿ ಚರ್ಚೆ ಶುರು ಆಗ್ತಾಯಿದೆ. ಯಾಕಂದರೆ ಅವ್ರನ್ನ ಭವಿಷ್ಯದ ಅಹಿಂದ ನಾಯಕ ಅಂತ ಒಪ್ಕೋತಾ ಇದ್ದಾರೆ ಜನ, ಅದರಲ್ಲೂ ಕುರುಬ ಸಮುದಾಯದವರು. ನಮಗೆ ಭಾಳನೇ ಅನ್ಯಾಯ ಆಗ್ತಾಯಿದೆ ರಾಜಕೀಯವಾಗಿ ನಾವು ಏನು ಏಳಿಗೆ ಆಗಲೇ ಇಲ್ಲ. ಇವತ್ತಿಗೂ ಎಲ್ಲಿದ್ದೀವಿ ಅಲ್ಲೇ ಇದ್ದೀವಿ, ಇನ್ನೂ ತೀರಾ ಹಿಂದುಳಿದು ಬಿಟ್ಟಿದ್ದೀವಿ. ಕುರುಬ ಸಮುದಾಯದವರು 8 ವರ್ಷ ಮುಖ್ಯಮಂತ್ರಿ ಆಗಿದ್ದರೂ ಕೂಡ ಕುರುಬರಿಗೆ ಏನೇನು
ಸೌಲಭ್ಯಗಳು ಸಿಗ್ತಾ ಇಲ್ಲ, ಕುರುಬರು ಯಾರ ಹತ್ರ ಹೇಳ್ಕೋಬೇಕು ಕಷ್ಟಗಳನ್ನು ಗೊತ್ತಾಗ್ತಿಲ್ಲ ಅಂತ ಕುರುಬ ಸಮುದಾಯದಲ್ಲಿ ಚರ್ಚೆ ಆಗ್ತಾ ಇದೆ. ಹೀಗಾಗಿ ವಿನಯ್ ಕುಮಾರ್ ಅವರಿಗೆ ಭರವಸೆಯ ನಾಯಕರಾಗಿ ಕಾಣಿಸ್ತಾ ಇದ್ದಾರೆ. ವಿನಯ್ ಕುಮಾರ್ ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲಿ ದೊಡ್ಡ ಹೆಸರನ್ನು ಮಾಡ್ತಾರೆ. ಹೇಗೆ ಹಿಂದೆ ಅಹಿಂದ ನಾಯಕ ಸಿದ್ದರಾಮಯ್ಯನವರ ಜನಪ್ರಿಯತೆಯನ್ನು ಕಂಡು ಖುದ್ದು ಸೋನಿಯಾ ಗಾಂಧಿ ಅವರಿಗೆ ಬಂದು ಅವ್ರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸ್ಕೊಂಡ್ರು, ಅದೇ ರೀತಿಯ ವಾತಾವರಣ ಬರುತ್ತೆ. ವಿನಯ್ ಕುಮಾರ್ ಅವ್ರಿಗೂ ಎಲ್ಲ ಪಕ್ಷಗಳಿಂದ ಡಿಮ್ಯಾಂಡ್ ಬರುತ್ತೆ. ವಿನಯ್ ಕುಮಾರ್ ಅವ್ರನ್ನ ಕಳ್ಕೋಬಾರದು ಅಂತ ಆಗ ಆ ಪಕ್ಷದವ್ರಿಗೆ ಅನಿಸುತ್ತೆ. ನೋಡ್ತೀರಿ ಅನ್ನೋ ಮಾತುಗಳನ್ನು ಸಾರ್ವಜನಿಕರೇ ಆಡ್ತಾ ಇರೋದು. ನಿಜಕ್ಕೂ ಇದು ವಿನಯ್ ಕುಮಾರ್ ಮುಂದಿನ ದಿನಗಳಲ್ಲಿ ಬಹುದೊಡ್ಡ ನಾಯಕರಾಗಿ ಹೊರಹೊಮ್ಮಬಹುದು ಅನ್ನೋ ಒಂದು ಭರವಸೆಯನ್ನು ನೀಡ್ತಾ ಇದೆ. ಭಾಳ ಗಂಭೀರವಾಗಿ ಭಾಳ ಕಾನ್ಫಿಡೆಂಟಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಚುನಾವಣೆಯಲ್ಲಿ ಏನು ಉಪಚುನಾವಣೆ ನಡೀತಾ ಇದೆ, ಯಾವುದೇ ಕಾರಣಕ್ಕೂ ಈ ಸಾರಿ ಅಹಿಂದ ವರ್ಗ ಕಾಂಗ್ರೆಸ್ಸಿಗೆ ವೋಟ್ ಹಾಕೋದಿಲ್ಲ ಅಂತಂದು. ಅದಕ್ಕೆ ಹಲವಾರು ಕಾರಣಗಳನ್ನು ಕೊಡ್ತೀನಿ. ಮೊದಲನೇ ಕಾರಣ, ಈಗ ಅಹಿಂದ ಅಂತ ಅಂದಾಗ ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ ವರ್ಗಗಳಂತ ಎಲ್ಲ ಬರ್ತವೆ. ಈ ಒಂದು ಕ್ಷೇತ್ರ ಸುಮಾರು 85% ಅಹಿಂದ ಕ್ಷೇತ್ರ ಆಗಿದ್ದರೂ ಕೂಡ ಕಾಂಗ್ರೆಸ್ ಪಕ್ಷ ಅವರಿಗೆ ಅನ್ಯಾಯ ಮಾಡಿದೆ, ಮೋಸ ಮಾಡಿದೆ, ಜೊತೆಗೆ ಅವಮಾನ ಕೂಡ ಮಾಡಿದೆ. ಟಿಕೆಟ್ ಕೊಡ್ತೀವಿ ಅಂತ ನಂಬಿಸಿ ಕೊನೆಯ ಕ್ಷಣ ತನಕನೂ ಹೇಳಿ ಯಾವುದೇ ಕಾರಣಕ್ಕೂ ಟಿಕೆಟ್ ಕೊಡ್ದಂಗೆ ಅಲ್ಪಸಂಖ್ಯಾತರು ಇರ್ಬೋದು ಅಥವಾ ಅಹಿಂದ ವರ್ಗದವರು ಇರ್ಬೋದು ಅವರಿಗೆ ಅನ್ಯಾಯ ಮಾಡಿರುವಂಥದ್ದು. ಅದು ಎಷ್ಟು ಅಸಮಾಧಾನ ಇದೆ ಅಂತಂದರೆ ಇದರಲ್ಲಿ 3 ಹಂತ ನೋಡ್ಬೋದು. ಮುಸ್ಲಿಂ ಅಸಮಾಧಾನದಲ್ಲಿ 3 ಹಂತಗಳು. ಮೊದಲನೇದು ಟಿಕೆಟ್ ಕೇಳಿದರು, ಸಿಕ್ಕೇ ಸಿಗುತ್ತೆ ಅಂತಂದು ಡೆಲ್ಲಿ ತನಕ ಹೋರಾಟ ಮಾಡಿದರು. ಎರಡನೇದು ಟಿಕೆಟ್ ಸಿಗದೇ ಇದ್ದಾಗ ನಾವು ಕಾಂಗ್ರೆಸ್ನ ಸೋಲಿಸ್ತೀವಿ, ಕಾಂಗ್ರೆಸ್ಸಿಗೆ ಯಾವ ಕಾರಣಕ್ಕೂ ವೋಟ್ ಹಾಕಲ್ಲ, ನಮ್ಮಲ್ಲೇ ಇರುವ ಪಕ್ಷೇತರ ಅಭ್ಯರ್ಥಿಗಳಿಗೆ ವೋಟ್ ಹಾಕ್ತೀವಿ ಅಂತಂದರು. ಈಗ 3ನೇ ಹಂತ ಏನಪ್ಪ ಅಂತಂದರೆ ನಾವು BJPಗೂ ಕೂಡ ವೋಟ್ ಹಾಕ್ತೀವಿ ಅಂತಂದು ಅಲ್ಪಸಂಖ್ಯಾತರು. ನಿನ್ನೆ ಕೂಡ SSM ನಗರಕ್ಕೆ ಹೋಗಿದ್ದೆ ರಾತ್ರಿ. ಸುಮಾರು ಒಂದು 200-300 ಜನ ಯೂತು, ಆಮೇಲೆ ವಯಸ್ಸಾಗಿರೋರು ಪ್ರತಿಯೊಬ್ಬರು ಕೂಡ ಈ ಸರಿ ನಾವು BJP ವೋಟ್ ಹಾಕ್ತಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಮೊದಲನೇ ಕಾರಣ, ವಿಶ್ವಾಸ ಕಳ್ಕೊಂಡಿರುವಂಥದ್ದು. ಎರಡನೇದು ಒಳ ಮೀಸಲಾತಿ. ಏನು SC/STಗಳಿಗೆ ಅನ್ಯಾಯ ಆಗಿದೆ, ಒಳ ಮೀಸಲಾತಿ ವಿಚಾರ, ಅದು ಯೂತಲ್ಲಿ ಎಸ್ಪೆಷಲಿ ಅನ್ಎಂಪ್ಲಾಯ್ಡ್ ಯೂತ್ ಏನಿದ್ದಾರೆ ಅವರಿಗೆ ಕಾಂಗ್ರೆಸ್ ಸರ್ಕಾರದ ಮೇಲೆ ಭಾಳ ಕೆಟ್ಟ ಕೋಪ ಇದೆ. ನಿರುದ್ಯೋಗ ಸಮಸ್ಯೆ ಕಾಡ್ತಾ ಇದೆ. ನಾವು ನಮ್ಮ ಗಾಂಧಿನಗರಲ್ಲೆಲ್ಲ ಹೋದ್ವಿ ಅಂತಂದರೆ ಕೇವಲ ಪೌರ ಕಾರ್ಮಿಕರು, ಆಮೇಲೆ ಈ ದಾವಣಗೆರೆಯಲ್ಲಿ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಅಹಿಂದ ವರ್ಗದವ್ರನ್ನ ಬ್ಲ್ಯಾಕ್ ಮೇಲ್ ಮಾಡಿ ಹೆದರಿಸಿ ಬೆದರಿಸಿ ಅವರನ್ನು ಈ ಮ್ಯಾನ್ಯುವಲ್ ಜಾಬ್ ಏನಿದಾವಲ್ಲ, ಮ್ಯಾನ್ಯುವಲ್ ಸ್ಕ್ಯಾವೆಂಜಿಂಗ್ ಇರ್ಬೋದು, ಕಸ ಹೊಡೆಯೋದಿರ್ಬೋದು, ಕಸ ಕಲೆಕ್ಟ್ ಮಾಡೋದಿರ್ಬೋದು, ಈ ಥರ ಜಾಬ್ಗಳಿಗೆ ಮಾತ್ರ ಅವ್ರನ್ನ ರಿಸ್ಟ್ರಿಕ್ಟ್ ಮಾಡಿ ಅವ್ರನ್ನ ಸಂಪೂರ್ಣ ನಿರ್ಲಕ್ಷ್ಯ ಮಾಡಿರೋಂಥದ್ದು ಈ ಸರಿ ಒಂದು ಜಾಗೃತಿ ಬಂದಿದೆ. ಸೊ ಅವರು ಎಸ್ಪೆಷಲಿ ಯೂತು, ನೆನ್ನೆ ಗಾಂಧಿನಗರಕ್ಕೂ ಹೋಗಿದ್ದೆ, ಗಾಂಧಿನಗರದಲ್ಲಿರೋ ಯೂತ್ ಎಲ್ಲರೂ ಈ ಸರಿ BJP ಸಪೋರ್ಟ್ ಮಾಡಬೇಕು, ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ಸಿಗೆ ವೋಟ್ ಹಾಕಲ್ಲ ಅನ್ನೋದು. ಮೂರನೇದು, ಹಿಂದುಳಿದ ಜಾತಿಗಳಲ್ಲಿ ಒಂದು ಹೊಸ ರಾಜಕೀಯ ಪ್ರಜ್ಞೆ ಜಾಗೃತ ಆಗಿದೆ ಈ ಚುನಾವಣೆಯಲ್ಲಿ. ನಾವು ಶ್ರೀನಿವಾಸ ದಾಸ್ ಕರಿಯಪ್ಪನವ್ರನ್ನ ಗೆಲ್ಲಿಸೋದ್ರ ಮೂಲಕ GB ವಿನಯ್ ಕುಮಾರ್ ಅಂತ ಯುವಕರು ಏನೋ ಈ ಒಂದು ಕ್ಷೇತ್ರದಲ್ಲಿ BJP ಗೆಲ್ಲಿಸ್ಕೋಬೇಕು, ನಮ್ಮ ದಾಸ್ ಕರಿಯಪ್ಪರನ್ನ ಗೆಲ್ಲಿಸ್ಕೋಬೇಕಂತ ಓಡಾಡ್ತಾ ಇದ್ದಾರೆ. ಇವರಿಗೆ ನಾವು ಸಪೋರ್ಟ್ ಮಾಡೋದ್ರಿಂದ ಇವರನ್ನು ರಾಜಕೀಯವಾಗಿ ಬೆಳೆಸ್ದಂಗೆ ಆಗ್ತದೆ. ಆಮೇಲೆ ಏನು ಸಿದ್ದರಾಮಯ್ಯನವರ ಒಂದು ಅವ್ರ ಮೇಲೆ ಒಂದು ವಿಶ್ವಾಸ ಇತ್ತು, ಅವರು ಅಹಿಂದ ನಾಯಕ ಅಂತಂದು, ಕಳೆದ 2023ರಿಂದ 24 ಲೋಕಸಭಾ ಚುನಾವಣೆಯಿಂದ ಈ ಕ್ಷೇತ್ರದಲ್ಲಿ ಆಗಿರುವಂಥ ಅನ್ಯಾಯಗಳು, ಅವರು ಶಾಮನೂರು ಕುಟುಂಬಕ್ಕೆ ಮಾಡ್ತಿರುವಂಥ ಪ್ರತಿಯೊಂದು ಅನುಕೂಲಗಳು, ಆಮೇಲೆ ಅಹಿಂದ ವರ್ಗವನ್ನು ಕತ್ತಲಲ್ಲಿಟ್ಟು ಅವ್ರಿಗೆ ಅನ್ಯಾಯ ಮಾಡಿ ಶಾಮನೂರು ಕುಟುಂಬಕ್ಕೆ ಅವರೇನೇನು ಲಾಭಗಳನ್ನು ತರ್ತಾ ಇದ್ದಾರೆ, ಅನುಕೂಲ ಮಾಡ್ತಾ ಇದ್ದಾರೆ, ಅವ್ರ ಮನೆಗೇನು ಹೋಗ್ತಾ ಇದ್ದಾರೆ, ಅವ್ರಿಗೇನು ಓಲೈಕೆ ಮಾಡ್ತಾ ಇದ್ದಾರೆ, ಇದು ಈ ಒಂದು ದಾವಣಗೆರೆ ಕ್ಷೇತ್ರದಲ್ಲಿ ಭಾಳ ಅಸಮಾಧಾನಕ್ಕೆ ಕಾರಣ ಆಗಿದೆ. ನಾನು ಮೊನ್ನೆಲ್ಲ ಹಳ್ಳಿಗೆ ಹೋಗಿದ್ದೆ, ಬಟ್ಲಕಟ್ಟೆ, ಜಡಗನಹಳ್ಳಿ, ಕಾನಗೊಂಡನಹಳ್ಳಿ, ಅಲ್ಲೆಲ್ಲ ಹೇಳ್ತಾ ಇರೋದು ಏನಪ್ಪ ಅಂತಂದರೆ ಸಿದ್ದರಾಮಯ್ಯ ಇನ್ನು 1 ವರ್ಷ 2 ವರ್ಷ ಇರ್ತಾರಷ್ಟೇ. ಅದಾದ ಮೇಲೆ ನಾವು ಅಹಿಂದ ವರ್ಗದವರು ಯಾರ ಹತ್ರನಾದರೂ ಹೋಗಬೇಕು ಅಂತಂದರೆ ನಾವು ನಿಮ್ಮ ಹತ್ರ ಬರಬೇಕು. ದಾವಣಗೆರೆಯಲ್ಲಿ ಅಹಿಂದ ಲೀಡರ್ಸ್ ಇಲ್ಲ, ಅವರೆಲ್ಲ ಶಾಮನೂರು ಕುಟುಂಬಕ್ಕೆ ಸೋಲ್ಡ್ ಔಟ್ ಆಗಿದ್ದಾರೆ, ನಮ್ಮ ಕೆಲಸ ಮಾಡಿಕೊಡಲ್ಲ, ಗೌರವಿಸಲ್ಲ, ಗೇಟ್ ಒಳಗೆ ಬಿಡ್ಕೊಳ್ಳಲ್ಲ, ನಮ್ಮನ್ನು ಕೂರಿಸಲ್ಲ, ಮಾತಾಡ್ಸಲ್ಲ, ಎಲ್ಲಿಂದ ಕೆಲಸ ಆಗ್ತವೆ. ಸೊ ನಮಗೆ ಹೊಸ ಲೀಡರ್ಸ್ ಬೇಕು. ಸೊ ಈ ಒಂದು ಅವೇರ್ನೆಸ್ ಬಂದು ನನ್ನಂಥವ್ರನ್ನ ಒಂದು 10-20 ಜನನ್ನ ಬೆಳೆಸಬೇಕು ಅಂತಂದು ಅಹಿಂದ ವರ್ಗದ ಸಾಮಾನ್ಯ ಜನರು ನಿರ್ಧಾರ ಮಾಡಾಗಿದೆ. ಸೊ ಅದು ಯಾವುದೇ ದೊಡ್ಡ ಭಾಷಣ ಬಂದು ಹಳೆ ರೀತಿ ಆಶ್ವಾಸನೆ ಕೊಡೋದು, ಜನರು ದಡ್ರಲ್ಲ, ಅವರು ಬುದ್ಧಿವಂತರು. ಸೊ ಇದು 3ನೇ ಕಾರಣ, ಹಿಂದುಳಿದ ವರ್ಗಗಳಲ್ಲಿ ಬಂದಿರುವಂಥ ಒಂದು ಅವೇರ್ನೆಸ್ಸು. 4ನೇ ಕಾರಣ, ಈ ಒಂದು ಕ್ಷೇತ್ರ ನಾನು ಹೇಳಿದೆ ಅಹಿಂದ ಕ್ಷೇತ್ರ ಅಂತ ಹೇಳಿದೆ. ಈ ಒಂದು ಅಹಿಂದ ಕ್ಷೇತ್ರದಲ್ಲಿ ಮುಂಚೆಯಿಂದನೂ ಕೂಡ ಅಭಿವೃದ್ಧಿ ಅನ್ನೋದು ಮರೀಚಿಕೆ ಆಗಿರುವಂಥದ್ದು.
ಅಂದರೆ ನೀವು ಓವರಾಲ್ ನೀವು ಡೆವಲಪ್ಮೆಂಟ್ ಅಂತ ತಗೊಂಡಾಗ ಶೈಕ್ಷಣಿಕವಾಗಿರ್ಬೋದು, ಆರ್ಥಿಕವಾಗಿರ್ಬೋದು ಎಷ್ಟು ಹಿಂದೆ ಉಳಿದಿದ್ದಾರೆ ಅಂತಂದರೆ ಅವರಿಗೆ ಅವಕಾಶ ವಂಚಿತರಾಗೋಗಿದ್ದಾರೆ. ಅವ್ರಿಗೆ ದಾವಣಗೆರೆ ಒಂದು ನಗರದಲ್ಲಿ ನಾವು ಬೆಳಿಬೇಕು ಅಂತಂದರೆ ಇಲ್ಲಿ ಅವಕಾಶಗಳಿಲ್ಲ. ಬೆಂಗಳೂರಿಗೆ ಹೋಗಬೇಕು, ಇನ್ಯಾವುದೋ ದೊಡ್ಡ ಊರಿಗೆ ಹೋಗಬೇಕು, ಅದನ್ನು ಒಂದು ಬೈಯಿಂಗ್ ಪವರ್ ಇಲ್ಲ, ಬಾರ್ಗೇನಿಂಗ್ ಪವರ್ ಇಲ್ಲ, ದುಡ್ಡಿಲ್ಲ ಅವ್ರ ಹತ್ರ. ಸೊ ಅವರಿಗೆ ಸಬಲೀಕರಣ ಅಂತಂದು ಏನೂ ಕೆಲಸಗಳಾಗಿಲ್ಲ. ಎಸ್ಪೆಷಲಿ 35 ವರ್ಷ ಕಾಂಗ್ರೆಸ್ ಈ ಒಂದು ದಕ್ಷಿಣ ಕ್ಷೇತ್ರದಲ್ಲಿ ಅಧಿಕಾರದಲ್ಲಿ ಇದ್ದರೂ ಕೂಡ ಬೇಸಿಕ್ ಅವ್ರೇನು ಮಾಡಿದ್ದಾರೆ ಅಂತಂದ್ರೆ ಅಲ್ಲಿ ಇಲ್ಲಿ ದೇವಸ್ಥಾನಗಳಿಗೆ ದುಡ್ಡು ಕೊಟ್ಟಿರ್ಬೋದು, CC ರೋಡ್ ಹಾಕ್ಸಿರೋದು, ಅದನ್ನು ಬಿಟ್ಟರೆ ನಿಜವಾದ ಅರ್ಥದಲ್ಲಿ ಅಭಿವೃದ್ಧಿ ಅನ್ನೋದನ್ನು ಅಹಿಂದ ವರ್ಗಕ್ಕೆ ಮರೀಚಿಕೆಯಾಗಿಟ್ಟಿದ್ದಾರೆ. ಸೊ ಇವಾಗ ಅವ್ರಿಗೇನಪ್ಪ ಅಂದರೆ ಯೂತ್ ಹೊಸಬ್ರನ್ನ ನಾವು ಗೆಲ್ಲಿಸ್ಕೊಂಡ್ವಿ ಅಂತಂದರೆ ನಮಗೆ ಇವರು ಕೆಲಸ ಮಾಡಿಕೊಡ್ತಾರೆ ಅನ್ನೋದು ಕೂಡ ಒಂದು ಜಾಗೃತಿ ಆಗಿದೆ. ಆಮೇಲೆ 5ನೇ ರೀಸನ್ನು ನಮ್ಮ ದಾವಣಗೆರೆಯಲ್ಲಿ ಬಹಳ ಮುಖ್ಯವಾಗಿ ಅಹಿಂದ ವರ್ಗಕ್ಕೆ ನಿರಂತರವಾಗಿ ಆಗ್ತಿರುವಂಥ ಅವಮಾನಗಳು, ಅಪಮಾನಗಳು, ಏನು ಇವರು ಒಂದು ದುರಹಂಕಾರ ಇದೆ. ನಾವೇ ಶ್ರೇಷ್ಠ, ನಮ್ಮಿಂದನೇ ಎಲ್ಲ ನಡೀತಾ ಇರೋವಂಥದ್ದು, ನಾವಿದ್ರೇ ಇವ್ರದ್ದು ರಾಜಕೀಯ ಭವಿಷ್ಯ. ಏನಂದರೆ ಅಹಿಂದ ವರ್ಗದವರಿಗೆ ಒಂದು ಸಣ್ಣ ಪುಟ್ಟ ಸ್ಥಾನಮಾನಗಳನ್ನು ಕೊಡುವಂಥದ್ದು. ಮ್ಯಾಕ್ಸಿಮಮ್ ಅಂತಂದರೆ ದೂಡ ಅಧ್ಯಕ್ಷನ್ ಮಾಡೋದು, ಮೇಯರ್ ಮಾಡೋದು, ಕಾರ್ಪೊರೇಟ್ರ್ ಮಾಡೋದು, ಅಥವಾ ಜಿಲ್ಲಾ ಪಂಚಾಯತಿ ಮೆಂಬರ್ ಮಾಡೋದು. ಇಷ್ಟನ್ನು ಮಾಡಿಬಿಟ್ಟು ನಾವು ನಿಮ್ಗೇನೋ ಕೊಟ್ಟಿದ್ದೀವಿ ಅಂತಂದು ನಮ್ಮಲ್ಲಿರುವ ಅಲ್ಪತೃಪ್ತಿನ ಇವರೇನೋ ಮಿಸ್ಯೂಸ್ ಮಾಡ್ಕೊಂಡು ನಾವು ನಿಮ್ಮನ್ನು ಬೆಳೆಸಿದ್ದೀವಿ ಅಂತ ತಲೆಯಲ್ಲಿ ನಂಬಿಸಿರೋವಂಥದ್ದು. ಇವ್ರು ಯಾರು ಸಣ್ಣ ಪುಟ್ಟ ಬೆಳೆಸಿರ್ತಾರಲ್ಲ ಅವ್ರನ್ನ ಯೂಸ್ ಮಾಡ್ಕೊಂಡು ನಿರಂತರವಾಗಿ ದಬ್ಬಾಳಿಕೆ ಮಾಡೋದು, ಒಂದು ಭಯದ ವಾತಾವರಣ ಸೃಷ್ಟಿ ಮಾಡೋದು. ಸೊ ಈ ಭಯದ ವಾತಾವರಣದಿಂದ ಆಚೆ ಬರಬೇಕು. ನಾವು ಅಲ್ಪತೃಪ್ತರಲ್ಲ, ನಮಗೂ ಕೂಡ ಆಸೆ ಆಕಾಂಕ್ಷೆಗಳಿದ್ದಾವೆ. ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅನ್ನೋದು ಎಲ್ಲ ಅಹಿಂದ ವರ್ಗದಲ್ಲಿ ಒಂದು ಜಾಗೃತಿ ಆಗಿದೆ. ಸೊ ಈ ಒಂದು 5ನೇ ಕಾರಣ, ಈ ಒಂದು ಎಲೆಕ್ಷನ್ನಲ್ಲಿ ನಮ್ಮ ಶ್ರೀನಿವಾಸ ದಾಸಕರಿಯಪ್ಪನವ್ರನ್ನ ಗೆಲ್ಲಿಸೋದ್ರ ಮೂಲಕ ಒಂದು ಗಟ್ಟಿ ಸಂದೇಶ ಹೋಗಬೇಕು ಅಂತಂದ್ಬಿಟ್ಟು. ಆಮೇಲೆ 6ನೇದು ಕೇವಲ ದಾವಣಗೆರೆ ಕ್ಷೇತ್ರಕ್ಕೆ ಅಷ್ಟೇ ಸೀಮಿತ ಆಗಿಲ್ಲ. ಬಹಳ ಮುಖ್ಯ ಕಾರಣ ಏನಪ್ಪ ಅಂದರೆ ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಸಂದೇಶ ಹೋಗಲಿ. ಇವಾಗ ಇಡೀ ರಾಜ್ಯ ಬೋತ್ ಕಾಂಗ್ರೆಸ್ಸಲ್ಲೂ BJPನಲ್ಲೂ ನೋಡ್ತಾ ಇದೆ, ನೆಕ್ಸ್ಟ್ ಲೀಡರ್ಸ್ ಯಾರು, ಅಹಿಂದ ಲೀಡರ್ಸ್ ಯಾರು, ನಮಗೆ ನಮ್ಮನ್ನು ಹಿತಾಸಕ್ತಿ ಕಾಪಾಡುವಂಥವ್ರು ಯಾರು, ಎಜುಕೇಟೆಡ್ ಪೀಪಲ್ ಬೇಕು. ಸೊ ನಾವು ಸಿದ್ದರಾಮಯ್ಯನವರು ಬಂದು ಇಲ್ಲಿ ಶಾಮನೂರು ಅಭ್ಯರ್ಥಿ ಪರ ಪ್ರಚಾರ ಮಾಡಿದರೂ ಕೂಡ ಅವರ ಮಾತನ್ನು ಧಿಕ್ಕರಿಸಿ ಅವರಿಂದ ನಾವು ಆಚೆ ಬಂದಿದ್ದೀವಿ ಅಂತಂದು ವೋಟ್ ಹಾಕಿದರೆ ಬೇರೆ ಜಿಲ್ಲೆಯವ್ರಿಗೂ ಕೂಡ ಇದರಿಂದ ಇನ್ಸ್ಪಿರೇಷನ್ ಸಿಗ್ತದೆ. ಮುಂದಿನ ಚುನಾವಣೆಗಳಲ್ಲಿ ನಾವು ಲೋಕಲ್ಲಾಗಿ ನಮ್ಗೆ ಬೇಕಾದಂಥ ನಾಯಕರ ಪರವಾಗಿರ್ತೀವಿ, ಗಟ್ಟಿ ನಿರ್ಧಾರ ತಗೊಳ್ತೀವಿ ಅನ್ನೋದಕ್ಕೆ ಇದೊಂದು ದಿಕ್ಸೂಚಿ ಆಗ್ತದೆ. ಈ ಒಂದು ರಾಜಕೀಯ ಪ್ರಜ್ಞೆ ಕೂಡ ನಮ್ಮ ಜನಗಳಲ್ಲಿ ಬಂದಿದೆ. ಇವೆಲ್ಲ ಕಾರಣದಿಂದ ಹಣದ ಹೊಳೆ ಹರಿಸಲಿ, ಇಡೀ ಸರ್ಕಾರದ ವ್ಯವಸ್ಥೆ ಇವತ್ತಿಲ್ಲದೆ ಎಂಟೈರ್ ಕ್ಯಾಬಿನೆಟ್ ಮಿನಿಸ್ಟರ್ಸು, ಒಬ್ಬೊಬ್ಬ ಮಿನಿಸ್ಟ್ರು, ನಿಗಮ ಮಂಡಳಿಯ ಚೇರ್ಮನ್ಗಳು, ಅವರೆಲ್ಲ ಕ್ಯಾಬಿನೆಟ್ ದರ್ಜೆಯವರು ಒಂದೊಂದು ಬೂತನ್ನು ಹಂಚ್ಕೊಂಡಿದ್ದಾರೆ. ಇದೆಲ್ಲ ಮಾಡಿದರೂ ಕೂಡ ಜನಗಳು ನಿರ್ಧಾರ ಮಾಡಾಗಿದೆ, ಈ ಸರಿ ಕಾಂಗ್ರೆಸ್ ವಿರುದ್ಧ ನಾವು ವೋಟ್ ಹಾಕ್ತೀವಿ, BJP ಅಭ್ಯರ್ಥಿನ ಗೆಲ್ಸ್ಕೊಂತೀವಿ ಅಂತಂದು. ಹಾಗಾಗಿ ಇದು ಒಂದು ಐತಿಹಾಸಿಕ ಚುನಾವಣೆ ಆಗ್ತದೆ. ಇಲ್ಲಿ BJP ಅಭ್ಯರ್ಥಿ ನಮ್ಮ ಸಹೋದರರಾದ ಶ್ರೀನಿವಾಸ ದಾಸಕರಿಯಪ್ಪನವರು ಗೆದ್ದೇ ಗೆಲ್ತಾರೆ.